ಇನ್ನು ಜಾತಿ ಗಣತಿಯ ವೇಳೆ 47 ಜಾತಿಗಳಿಗೆ ಮತಾಂತರ ಕಾಲಂ ಕೊಟ್ಟಿದ್ದಾರಲ್ಲ, ಇದಕ್ಕೆ ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರಿಶ್ಚಿಯನ್ ಜೋಡಿತ ಜಾತಿಗಳ ಕಾಲಂ ಬಗ್ಗೆ ಬಿಜೆಪಿಯ ಆಕ್ಷೇಪ. ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೋತಾ ಇದೆ. ಮತಾಂತರವಾದ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಕಾಲಂ ಯಾಕೆ? ಆಕ್ಷೇಪಾರ್ಹ ಜಾತಿಗಳ ಹೆಸರು ಕೈಬಿಟ್ಟು ಸಮೀಕ್ಷೆ ಮಾಡಿ ಅಂತ ಆಗ್ರಹ. ಇದೇ 16ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು, ರಾಜಕೀಯ ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಬಟ್ ಈ ಕಾಲಮ್ಮೇ ಇರಲಿಲ್ಲ ಈ ಹಿಂದೆ. ಹೆಂಗೆ ಇದನ್ನು ಯಾಕೆ ತಂದರು, ಯಾಕೆ ಇಂಟ್ರಡ್ಯೂಸ್ ಮಾಡಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇರ್ಬೋದು, ಮತಾಂತರ ಆದವರು ಯಾವ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ ಅದಕ್ಕೆ ಸೇರ್ಕೋತಾರೆ. ಬಟ್ ನಮ್ಮಲ್ಲಿ ಹಿಂದುಳಿದ ವರ್ಗದವರು, ದಲಿತರು, ಕೆಲವರು ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆಗಿದ್ದಾರೆ. ಬಟ್ ಫೆಸಿಲಿಟಿ ಮಾತ್ರ ಈ ಜಾತಿಯದ್ದು ತಗೋತಾರೆ. ಇದಕ್ಕೆ ಆಕ್ಷೇಪ ಇರೋದು. ತುಂಬ ಎಕ್ಸಾಂಪಲ್ಸ್ ಇದೆ, ರಾಜಕೀಯ ನಾಯಕರಲ್ಲೇ ಇದೆ. ಹೋಗಿ ಕನ್ವರ್ಷನ್ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋಂಥ ಕರ್ನಾಟಕ ರಾಜ್ಯದಲ್ಲಿ ಆ್ಯಂಟಿ ಕನ್ವರ್ಷನ್ ಕಾಯ್ದೆ ಇದೆ. ಯಾಕೆ ಸಮಾನತೆ ಇದ್ದರೆ ಯಾಕೆ ಹೋಗ್ತಿದ್ರು ಅಂತ ಪ್ರಶ್ನೆ. ಸಮಾನತೆಯ ಪ್ರಶ್ನೆ ಅಲ್ಲ, ಆಸೆ ಆಮಿಷ ಒಡ್ಡುವಂಥ ಬಡತನವನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಬಡತನವನ್ನು ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವರ ಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆಸೆ ಆಮಿಷ ಒಡ್ಡಿ ಮಾಡಿದ್ದಾರೆ. ಮತ್ತು ವಿದ್ಯಾವಂತಿಕೆ ಕಡಿಮೆ ಏನಿದೆ ಅದರ ದುರ್ಲಾಭವನ್ನು ಕನ್ವರ್ಷನ್ಗೆ ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಷನ್ ಆದವರು ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ. ಅವ್ರಿಗೇನು ಹೇಳ್ತಾರಂತ ಇವರು? ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ ಮನವರಿಕೆ ಆದಮೇಲೆ. ಹೀಗಾಗಿ ಕನ್ವರ್ಷನ್ ಮೇಲೇ ಇವತ್ತು ಹಲವಾರು ಪ್ರಶ್ನೆಗಳಿದೆ. ಕನ್ವರ್ಷನ್ ವಿರುದ್ಧ ಕಾನೂನನ್ನು ನಮ್ಮ ಸರ್ಕಾರ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಇವರು ಹೊಸ ಕಾಲಮನ್ನು ಮಾಡಿ ಯಾರು ಹೇಳಿದ್ರು ಇವ್ರಿಗೆ ಕನ್ವರ್ಷನ್ ಮಾಡಬೇಕು ಅಂತ? ಯಾವ ಕಾನೂನಲ್ಲಿದೆ, ಯಾವ ಸಂವಿಧಾನದಲ್ಲಿದೆ, ಯಾರು ಇದನ್ನು ಕೊಟ್ಟರು? ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಯಾವ ಜಾತಿಯಿಂದ ಯಾವ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ ಆ ಧರ್ಮದವರು ಅಂತ ಅದನ್ನು ಹೇಳ್ತಾರೆ. ಈ ಜಾತಿ ಗಣತಿನಲ್ಲಿ 47 ಜಾತಿಗಳಿಗೆ ಕ್ರಿಶ್ಚಿಯನ್ಗೆ ಹೆಸರನ್ನ ಸೇರಿಸ್ಬಿಟ್ಟು ಅದಕ್ಕೂ ಕಾಲಂ ಮಾಡಿದ್ದಾರೆ. ಈ ದ್ವಂದ್ವ ನಿಲುವು ಯಾಕೆ? ಇದರ ವಿರುದ್ಧ ಬಿಜೆಪಿಯವರ ಹೋರಾಟ ಹೇಗೆ ಅಂತ? ಅರವಿಂದ್, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಈ ಬಾರಿನೂ ಕೂಡ ವಿವಾದದಿಂದ ಹೊರತಾಗಿಲ್ಲ. ಈ ಬಾರಿ ಏನಾಗಿದೆ ಅಂದರೆ ಮತಾಂತರ ಆಗಿರುವಂತಹ ಧರ್ಮ ಏನಿದೆ ಆ ಧರ್ಮದ ಹೆಸರು ಜೊತೆ ಹಿಂದೂ ಒಳಜಾತಿಗಳ ಹೆಸರನ್ನ ಜೋಡಿಸಿ ಕಾಲಂಗಳನ್ನ ಹಾಕಿದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೂ ಕೂಡ ದಾರಿ ಮಾಡಿಕೊಟ್ಟಿದೆ. ಹಾಗೆ ಆಯಾ ಸಮುದಾಯಗಳ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ. ಈ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ಮತ್ತು ಸ್ವಾಮೀಜಿಗಳನ್ನ ಮುಂದೆ ಇಟ್ಕೊಂಡು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರು ಆ ಕಾಲಮಲ್ಲಿ ಕ್ರಿಶ್ಚಿಯನ್ ಮಾತ್ರ ಇರಬೇಕು. ಆದರೆ ಈಗ ಇರುವಂಥ ಕಾಲಂಗಳಲ್ಲಿ ಒಕ್ಕಲಿಗ ಕ್ರಿಶ್ಚಿಯನು, ಗೌಡ ಕ್ರಿಶ್ಚಿಯನು, ಹಾಗೆ ಲಿಂಗಾಯತ ಕ್ರಿಶ್ಚಿಯನು, ಬ್ರಾಹ್ಮಣ ಕ್ರಿಶ್ಚಿಯನು, ಕುರುಬ ಕ್ರಿಶ್ಚಿಯನ್, ಈ ಥರ ಹಿಂದೂ ಉಪಜಾತಿಗಳನ್ನ ಜೋಡಿಸ್ಕೊಂಡು ಆ ಧರ್ಮಕ್ಕೆ ಬರೆದು ಕಾಲಂ ಹಾಕಿರೋದು ಸಾಕಷ್ಟು ಟೀಕೆಗೆ ಕೂಡ ಗುರಿಯಾಗಿದೆ. ಮುಖ್ಯಮಂತ್ರಿಗಳು ಮೊನ್ನೆ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ. ಆದರೆ ಆ ಸಮೀಕ್ಷೆಯ ಕಾಲಂ ಏನಿದೆ, ಕಾಲಮಲ್ಲಿ ಅದನ್ನ ಇನ್ನೂ ಕೂಡ ತೆಗೆದಿಲ್ಲ. ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ ಅಂತಲೇ ಬರೆಸಬೇಕು ಅಂತ. ಯಾರೇ ಮತಾಂತರ ಆದರೂ ಕೂಡ ಕ್ರಿಶ್ಚಿಯನ್ಗೆ ಕ್ರಿಶ್ಚಿಯನ್ ಅಂತ ಬರೆಸಬೇಕು, ಮುಸ್ಲಿಮ್ಗೆ ಇಸ್ಲಾಂ ಅಂತ ಬರೆಸಬೇಕು, ಈ ಥರ ಹೇಳಿಕೆ ಕೊಟ್ಟವ್ರೆ. ಆದರೆ ಆ ಕಾಲಂಗಳನ್ನ ತೆಗೆದಿಲ್ಲ. ಈ ನಿಟ್ಟಿನಲ್ಲಿ ಈಗ ಸೆಪ್ಟೆಂಬರ್ 16ನೇ ತಾರೀಕು ಅಂದರೆ ಮಂಗಳವಾರ ಬೆಂಗಳೂರಿನಲ್ಲಿ ಪ್ರಮುಖವಾದಂಥ ಒಂದು ಮಹತ್ವದ ಸಭೆಯನ್ನು ಬಿಜೆಪಿ ಇಟ್ಕೊಂಡಿದೆ. ಆ ಸಮುದಾಯಗಳ, ಮುಖ್ಯವಾಗಿ ಹೆಚ್ಚಿನ ಸಮುದಾಯಗಳು ಹಿಂದುಳಿದ ಸಮುದಾಯಗಳೇ ಕ್ರಿಶ್ಚಿಯನ್ ಧರ್ಮಕ್ಕೆ ಜೋಡಿಸ್ಕೊಂಡು ಆ ಒಂದು ಕಾಲಮಲ್ಲಿ ಇರುವಂಥದ್ದು. ಹಾಗಾಗಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನ ಮುಂದೆ ಇಟ್ಕೊಂಡು ಆ ಸಮುದಾಯಗಳ ಸಾಮಾಜಿಕ ತಜ್ಞರನ್ನು ಕೂಡ ಆಹ್ವಾನ ಮಾಡಿ 16ನೇ ತಾರೀಕು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿ ಹೋರಾಟ ಮಾಡಬೇಕು ಅಂತ, ಮುಖ್ಯವಾಗಿ ಆ ಕಾಲಂಗಳನ್ನ ಕೈ ಬಿಡಬೇಕು, ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬಾರ್ದು, ಇದು ಮತಾಂತರಕ್ಕೆ ಪ್ರಚೋದನೆ ಕೊಡ್ತಾ ಇರುವಂಥ ವಿಚಾರ. ಈ ವಿಚಾರ ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ, ಅಂದರೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ಎಚ್ಚರಿಕೆಗೆ ಬಗ್ಗದೆ ಆ ಕಾಲಂಗಳನ್ನ ತೆಗಿಲಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡ್ತಾರೆ. ಸೆಪ್ಟೆಂಬರ್ 10ನೇ ತಾರೀಕು ಮೊದಲ ಸಭೆ ನಡೆಯುತ್ತೆ. ಆ ನಂತರ ರಾಜ್ಯ ಸರ್ಕಾರ ಮಣಿಯದಿದ್ದಲ್ಲಿ ಉಳಿದ 10 ಜಿಲ್ಲೆಗಳಲ್ಲಿ, ಆಯ್ದ ಜಿಲ್ಲೆಗಳಲ್ಲಿ ಮಹತ್ವದ ಸಭೆಗಳನ್ನ ಮಾಡಿ ಮುಂದಿನ ಹೋರಾಟವನ್ನು ರೂಪಿಸೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ನಾನು ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ. ಯಾರು ಕನ್ವರ್ಟ್ ಆಗಿದ್ದಾರೆ ಆ ಜಾತಿ ರೀ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಕನ್ವರ್ಷನ್ ಆಗಿರ್ತಾರೆ, ಇಟ್ಸ್ ದೇರ್ ರೈಟ್ ಅಲ್ವಾ?